ಮಾತಾಡಿದೆಲ್ಲ ಕಳಿಸಿಡೋದಲ್ಲ ಗಲಾಟೆ ಮಾಡೋ ಸ್ವಲ್ಪ ಇದನ್ನೆಲ್ಲ ಕೇಳಿದ ಇವರು ಸುಮಾರು ಹಿಂಗೆ ಸಾಕಷ್ಟು ಮೊನ್ನೆಲ್ಲ ಆಡಿದ ವಿಷಯ ತಿಳಿಸಿ ಬಂದವರಿಗೆ ಎಲ್ಲರಿಗೂ ಮೊನ್ನೆಲ್ಲ ನೀವು ವಿಷಯ ತಿಳಿಸೋರಿಗೆ ಎಲ್ಲರಿಗೂ ಸ್ವಲ್ಪ ಅದು ನಿಮಗೆ ಕಿವಿಗೆಲ್ಲ ಮುಟ್ಟಿರಬಹುದು, ಸ್ವಲ್ಪ ಭಯನಾಗಿರಬಹುದು. ಭಯದ ರೀತಿಯಲ್ಲಿ ಅವರು ತಿಳಿಸಿ ಬಂದಿರೋದು. ಯಾವ ರೀತಿ ಭಯ ಅಂದರೆ ನನಗೊಂದು 2-3 ಕಾನೂನು ತಂದುಬಿಟ್ಟು ನಾನು ಭಯ ಕೊಟ್ಟವರಿಗೆ ಯಾವುದಲ್ಲ, ಯಾವ ಸ್ವಲ್ಪ ರಾಷ್ಟ್ರೀಯ ಉದ್ಯಾನವನ, ಹುಲಿ ಯೋಜನೆ, ಮತ್ತು ಅದರ ಜೊತೆ ಇನ್ನೊಂದು ಕಾಯ್ದೆ ತಂದವರಿಗೆ ಪ್ಯಾಸ ಕಾಯ್ದೆ ಅಂತೇಳಿ. ಅದನ್ನಂತೂ ಕಾಲು ಇರಿಸಬೇಡ ಕಾಡುಗಳಿಗೆ, ಅಲ್ಲೇ ಗುಂಡು ಅಲ್ಲೇ ಸೂಟು, ಆ ರೀತಿನ ಕಾನೂನು ಅದು. ಅದರಿಂದ ಆದಿವಾಸಿನೇ ಕೊಲಾಲೆ ಮಾಡೋದು ಇಂಥ ಕಾನೂನು ತಂದೋಡವರು ಅಂದಲೇಗ ಆ ಕಾನೂನು ಬರ್ತದೆ. ಅವ್ರ ಕಾನೂನು ಅವ್ರಿಗೆ ಮಾಡಿರೋದು. ಆ ಕಾನೂನು ನನ್ನ ಕೇಳಿ ಬದುಕಿಲ್ಲ, ನನ್ನ ಬದುಕಿ ಬಂದಿರೋದು ನನ್ನ ಜಮ್ಮ, ನನ್ನ ದೇವರು, ನನ್ನ ಮಸಾಣ, ಮತ್ತು ನನ್ನ ಮರಗೆಡ್ಡೆ ಕಟ್ಟೆ ಬಿಡೋದು ಇದನ್ನು ಬದುಕಿ ಬಂದಿರೋರು. ನಂಗೆ ಯಾರು ಗಂಜಕ್ಕಂತ ಕಾಣಿ ಈಗ ಸ್ವತಂತ್ರ ಬದುಕಿ ಬಂದವರು ಸ್ವತಂತ್ರ ಬದುಕಬೋದು. ಅದೇ ಸ್ವಲ್ಪ ಅಡೆತಡೆಗಳು ಬರ್ತವೆ, ಅದನ್ನ ಧೈರ್ಯ ಮೇಲೆ ಎದುರಿಸೋಕ್ಕಷ್ಟೇ. ಯಾವುದು ತೊಂದರೆ ಕೊಳ್ಳೆ ಬರ್ತಾನೆ ನೆನ್ನೆವಣ ನೀವು ಕೇಳೋದಲ್ಟು ಸ್ವಲ್ಪ ಎದುರಿಸಿ ಧೈರ್ಯ ಮಾಡಿ ಕೇಳೋಕ್ಕೆ. ಅದು ಓದ್ಬಿಟ್ಟ ಮೇಲೆ ಅಂಜಕ್ಕಂತ ಕಾಣಿ ಮನುಷ್ಯನಾಗಿ ಹುಟ್ಟಿದವ ಯಾರಿಗೂ ಜಯ ಕಾಣಿ, ಅವ್ರದ್ದೊಂದಲ್ಲ ನನ್ನ ಜಯ ಕಾಣಿ. ಅವ್ರ ತಲೆ ಗನ್ನು ಕೋಬಿ ಪಟಸಲ್ಲಿ ಇರ್ತದೆ, ಯಾಕಂದ್ರೆ ಯಾವ್ದು ಕಾಣಿ ಬಿಲ್ಲೂರುಳೆ ಅದೊಂದು ಸಾಕು ನನಗೆ ಧೈರ್ಯ ಮಾಡಲ್ಲ. ಆದರೆ ಕುಸ್ತಿ ಮಾಡಿ ಅಲ್ಲ ಆತಂದ ನಾವೊಬ್ಬರ ಜೊತೆ ಲಡಾಯಿ ಮಾಡಿ ಅವ್ರ ಜೊತೆ ಹೊಡೆದಾಡಿ ಅವ್ರನ್ನೇ ಹೊಡೆದು ತಲೆ ಹೊಡೆದು ಕೈಲಿ ಮುರಿದು ಕೊಲೆ ಮಾಡಲ್ಲ ನಾವು ಬದುಕೋದು. ಆ ಕಾಲ ನಾವು ತಾತ ಬದುಕಿರೋದು ನಂಬಿಕೆ ಮೇಲೆ. ಕಾಡಿನ ಗಿಡ ಮೂಲಿಕೆ ಮೇಲೆ ನಂಬಿದ್ದೇವೆ, ನಂಗೆ ಕಾಡಿನ ಮರಗಡ್ಡೆಯಲ್ಲಿ ನಂಬಿದ್ದೇನೆ, ಕಾಡಿನ ದೇವ್ರನ್ನ ನಂಬಿದ್ದೇವೆ, ಕಾಡಿನ ಹುತ್ತನೇ ನಂಬಿ ಬಂದಿದ್ದೇವೆ. ನಂಗೆ ಕಾಡಿನ ಕೊಲ್ಲಿ ಹಳ್ಳದ ನೀರು ಕೊಡ್ತಾ ನಂಬಿ ಬದುಕಿದ್ದಾರೆ. ನಂಬಿಕೆ ನನಗೆ ಚಾಲೆಂಜ್ ಕಾಣಿ, ಮತ್ತು ನನಗೆ ಅದನ್ನ ಬೇಕಾದ ಆಸೆ ಕಾಣಿ. ಆಸೆ ಪಟ್ಟಿದಾರಿಯಾ? ಆಸೆ ಪಟ್ಟಿದಾರೆ. ಕಾಡೆಲ್ಲ ಫುಲ್ಲು ನಂಗೆ ಆಗ್ಬೋದು. ತೋಟ, ತೆಂಗಿನ ತೋಟ, ಅಡಿಕೆ ತೋಟ ಎಲ್ಲ ಕೊಲ್ಲಿ ಮಾಡಿಬಿಟ್ರು. ಆ ಥರ ಆಸೆ ಪಟ್ಟವರಲ್ಲ. ನನಗೆ ನಂಬಿಕೆ ಮೇಲೆ ಬದುಕಿರೋರು. ಆ ನಂಬಿಕೆ ನನಗೆ ಉಳಿಸಾಡು ಇಡೀ ಕಾಡಿಗೆ ಕಾಳು. 100 ಕುಂಟೆ 2 ಕುಂಟೆ 1 ಕುಂಟೆ ನನಗೆ ಬೇಡ, ಕಾಡು ಕೊಟ್ಟು ಬಿಡು. ನನಗೆ 2 ಎಕರೆಗಳು ಮಾಡ್ತೀವಿ, 3 ಎಕರೆಗಳು ಮಾಡ್ತೀವಿ, ಅಲ್ಲಿ ಬಂದು ನೋಡೆ ಕೊಡೋದಿಲ್ಲ ಸರ್ಕಾರಗೆ. ಅವ್ರು ಸಂದೇಹ ಬದುಕಿದ್ದಾರೆ, ಅವ್ರನ್ನ ತೊಂದರೆ ಕಾಣಿ, ಅವ್ರಿಗೆ ಸಪೋರ್ಟ್ ಮಾಡುವಂಥ ನೀವು ಎಲ್ಲ ಅಧಿಕಾರಿಗಳು ಅವ್ರಿಗೆ ತಿಳಿಸಲು. ಅದು ಬಿಟ್ಟು ಕಾಡು ಬಿಟ್ಟು ಹೋಗು, ಕಾಡಲ್ಲಿ ಇರಬೇಡ ಅನ್ನೋದಕ್ಕೆ ಯಾರಿಗೆ ಹಕ್ಕು ಕಾಣಿ ಇಸಿ ಹೇಳಿ ಮಾತು ಅವಕಾಶ ಕೊಟ್ಟು ಮಾಡಿದವ್ರಿಗೆ ಮಾತಾಡಿದೆಲ್ಲ ಕಳಿಸಿಡೋದಲ್ಲ ಗಲಾಟೆ ಮಾಡೋ ಸ್ವಲ್ಪ ಇದನ್ನೆಲ್ಲ ಕೇಳಿದ ಇವರು ಸುಮಾರು ಈಗ ಸಾಕಷ್ಟು ಮೊನ್ನೆಲ್ಲ ಆಡಿದ ವಿಷಯ ತಿಳಿಸಿ ಬಂದವರಿಗೆ ಎಲ್ಲರಿಗೂ ಮೊನ್ನೆಲ್ಲ ನೀವು ವಿಷಯ ತಿಳಿಸೋರಿಗೆ ಎಲ್ಲರಿಗೂ ಸ್ವಲ್ಪ ಅದು ನಿಮಗೆ ಕಿವಿಗೆಲ್ಲ ಮುಟ್ಟಿರಬಹುದು, ಸ್ವಲ್ಪ ಭಯನಾಗಿರಬಹುದು. ಭಯದ ರೀತಿಯಲ್ಲಿ ಅವರು ತಿಳಿಸಿ ಬಂದಿರೋದು. ಯಾವ ರೀತಿ ಭಯ ಅಂದರೆ ನನಗೊಂದು 2-3 ಕಾನೂನು ತಂದುಬಿಟ್ಟು ನಾನು ಭಯ ಕೊಟ್ಟವರಿಗೆ ಯಾವುದಲ್ಲ, ಯಾವ ಸ್ವಲ್ಪ ರಾಷ್ಟ್ರೀಯ ಉದ್ಯಾನವನ, ಹುಲಿ ಯೋಜನೆ, ಮತ್ತು ಅದರ ಜೊತೆ ಇನ್ನೊಂದು ಕಾಯ್ದೆ ತಂದವರಿಗೆ ಪ್ಯಾಸ ಕಾಯ್ದೆ ಅಂತೇಳಿ. ಅದನ್ನಂತೂ ಕಾಲು ಇರಿಸಬೇಡ ಕಾಡುಗಳಿಗೆ, ಅಲ್ಲೇ ಗುಂಡು ಅಲ್ಲೇ ಸೂಟು, ಆ ರೀತಿನ ಕಾನೂನು ಅದು. ಅದರಿಂದ ಆದಿವಾಸಿನೇ ಕೊಲಾಲೆ ಮಾಡೋದು ಇಂಥ ಕಾನೂನು ತಂದೋಡವರು ಅಂದಲೇಗ ಆ ಕಾನೂನು ಬರ್ತದೆ. ಅವ್ರ ಕಾನೂನು ಅವ್ರಿಗೆ ಮಾಡಿರೋದು. ಆ ಕಾನೂನು ನನ್ನ ಕೇಳಿ ಬದುಕಿಲ್ಲ, ನನ್ನ ಬದುಕಿ ಬಂದಿರೋದು ನನ್ನ ಜಮ್ಮ, ನನ್ನ ದೇವರು, ನನ್ನ ಮಸಾಣ, ಮತ್ತು ನನ್ನ ಮರಗೆಡ್ಡೆ ಕಟ್ಟೆ ಬಿಡೋದು ಇದನ್ನು ಬದುಕಿ ಬಂದಿರೋರು. ನಂಗೆ ಯಾರು ಗಂಜಕ್ಕಂತ ಕಾಣಿ ಈಗ ಸ್ವತಂತ್ರ ಬದುಕಿ ಬಂದವರು ಸ್ವತಂತ್ರ ಬದುಕಬೋದು. ಅದ್ರ ಸ್ವಲ್ಪ ಅಡೆತಡೆಗಳು ಬರ್ತವೆ, ಅದನ್ನ ಧೈರ್ಯ ಮೇಲೆ ಎದುರಿಸೋಕ್ಕಷ್ಟೇ. ಯಾವುದು ತೊಂದರೆ ಕೊಳ್ಳೆ ಬರ್ತಾನೆ ನೆನ್ನೆವಣ ನೀವು ಕೇಳೋದಲ್ಟು ಸ್ವಲ್ಪ ಎದುರಿಸಿ ಧೈರ್ಯ ಮಾಡಿ ಕೇಳೋಕ್ಕೆ. ಅದು ಓದ್ಬಿಟ್ಟ ಮೇಲೆ ಅಂಜಕ್ಕಂತ ಕಾಣಿ ಮನುಷ್ಯನಾಗಿ ಹುಟ್ಟಿದವ ಯಾರಿಗೂ ಜಯ ಕಾಣಿ, ಅವ್ರದ್ದೊಂದಲ್ಲ ನನ್ನ ಜಯ ಕಾಣಿ. ಅವ್ರ ತಲೆ ಗನ್ನು ಕೋಬಿ ಪಟಸಲ್ಲಿ ಇರ್ತದೆ, ಯಾಕಂದ್ರೆ ಯಾವ್ದು ಕಾಣಿ ಬಿಲ್ಲೂರುಳೆ ಅದೊಂದು ಸಾಕು ನನಗೆ ಧೈರ್ಯ ಮಾಡಲ್ಲ. ಆದರೆ ಕುಸ್ತಿ ಮಾಡಿ ಅಲ್ಲ ಆತಂದ ನಾವೊಬ್ಬರ ಜೊತೆ ಲಡಾಯಿ ಮಾಡಿ ಅವ್ರ ಜೊತೆ ಹೊಡೆದಾಡಿ ಅವ್ರನ್ನೇ ಹೊಡೆದು ತಲೆ ಹೊಡೆದು ಕೈಲಿ ಮುರಿದು ಕೊಲೆ ಮಾಡಲ್ಲ ನಾವು ಬದುಕೋದು. ಆ ಕಾಲ ನಾವು ತಾತ ಬದುಕಿರೋದು ನಂಬಿಕೆ ಮೇಲೆ. ಕಾಡಿನ ಗಿಡ ಮೂಲಿಕೆ ಮೇಲೆ ನಂಬಿದ್ದೇವೆ, ನಂಗೆ ಕಾಡಿನ ಮರಗಡ್ಡೆಯಲ್ಲಿ ನಂಬಿದ್ದೇನೆ, ಕಾಡಿನ ದೇವ್ರನ್ನ ನಂಬಿದ್ದೇವೆ, ಕಾಡಿನ ಹುತ್ತನೇ ನಂಬಿ ಬಂದಿದ್ದೇವೆ. ನಂಗೆ ಕಾಡಿನ ಕೊಲ್ಲಿ ಹಳ್ಳದ ನೀರು ಕೊಡ್ತಾ ನಂಬಿ ಬದುಕಿದ್ದಾರೆ. ನಂಬಿಕೆ ನನಗೆ ಚಾಲೆಂಜ್ ಕಾಣಿ, ಮತ್ತು ನನಗೆ ಅದನ್ನ ಬೇಕಾದ ಆಸೆ ಕಾಣಿ. ಆಸೆ ಪಟ್ಟಿದಾರಿಯಾ? ಆಸೆ ಪಟ್ಟಿದಾರೆ. ಕಾಡೆಲ್ಲ ಫುಲ್ಲು ನಂಗೆ ಆಗ್ಬೋದು. ತೋಟ, ತೆಂಗಿನ ತೋಟ, ಅಡಿಕೆ ತೋಟ ಎಲ್ಲ ಕೊಲ್ಲಿ ಮಾಡಿಬಿಟ್ರು. ಆ ಥರ ಆಸೆ ಪಟ್ಟವರಲ್ಲ. ನನಗೆ ನಂಬಿಕೆ ಮೇಲೆ ಬದುಕಿರೋರು. ಆ ನಂಬಿಕೆ ನನಗೆ ಉಳಿಸಾಡು ಇಡೀ ಕಾಡಿಗೆ ಕಾಳು. 100 ಕುಂಟೆ 2 ಕುಂಟೆ 1 ಕುಂಟೆ ನನಗೆ ಬೇಡ,
ಕಾರ್ಡ್ ಕೊಟ್ಟು ಬಿಡು, ನನಗೆ 2 ಎಕರೆಗಳು ಮಾಡ್ತೀವಿ 3 ಎಕರೆಗಳು ಮಾಡ್ತೀವಿ ಅಲ್ಲಿ ಬಂದು ನೋಡೆ ಕೊಡೋದಿಲ್ಲ ಸರ್ಕಾರ. ಅವ್ರು ಸಂದೇಹ ಬದುಕಿದ್ದಾರೆ, ಅವ್ರನ್ನ ತೊಂದರೆ ಕಾಣಿ ಅವ್ರಿಗೆ ಸಪೋರ್ಟ್ ಮಾಡುವಂತ ನೀವು ಎಲ್ಲ ಅಧಿಕಾರಿಗಳು ಅವ್ರಿಗೆ ತಿಳಿಸಲು. ಅದು ಬಿಟ್ಟು ಕಾಡು ಬಿಟ್ಟು ಹೋಗು, ಕಾಡಲ್ಲಿ ಇರಬೇಡಲ್ಲ, ಅದಕ್ಕೆ ಯಾರಿಗೆ ಹಕ್ಕು ಕಾಣಿ ಇಸಿ ಹೇಳಿ ಮಾತು ಅವಕಾಶ ಕೊಟ್ಟು ಮಾಡಿದವ್ರಿಗೆ ಏರಿಯಾದಲ್ಲಿ ಅಂತ ಹೇಳಿದ್ರೆ ಜಿಲ್ಲಾಡಳಿತದಲ್ಲಿ ಒಂದು ಮಾಹಿತಿ ಇದೆ. ಕೊಡಗು ಜಿಲ್ಲಾಡಳಿತ ಮತ್ತು ಮೈಸೂರು ಜಿಲ್ಲಾಡಳಿತ ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಹಿತಿಗಳಿದೆ. ರಾಜ್ಯದ ಇಲ್ಲಿ ಕೊಟ್ಟಂಥ ಮಾಹಿತಿಗಳು ರಾಜ್ಯದಲ್ಲಿ ಇರುತ್ತೆ. ಆದರೆ ಕ್ರಿಟಿಕಲ್ ಟೈಗರ್ ಹ್ಯಾಬಿಟ್ಯಾಟ್ ನಾಗರಹೊಳೆ ಏನಿದೆ ಹುಲಿ ಸಂರಕ್ಷಿತ ಪ್ರದೇಶದೊಳಗೆ ಎಷ್ಟು ಹಾಡಿಗಳ ಸಮುದಾಯದ ಅರಣ್ಯ ಹಕ್ಕುಗಳನ್ನು ಒದಗಿಸಿದ್ದೀವಿ ಅನ್ನೋ ಮಾಹಿತಿ ಬೇಕು ನಮಗೆ. ಈಗಾಗಲೇ ನಮ್ಮ ಸಂಬಂಧಪಟ್ಟಂಗೆ ಎಷ್ಟು ಜನರ ಹಾಡಿಗಳಿಗೆ ಹಕ್ಕು ಪತ್ರಗಳನ್ನ ಕೊಡಬೇಕಾಗಿತ್ತು ಅದೆಲ್ಲ ನಾವು ಯಾವ ಹಕ್ಕು ಪತ್ರ ಸರ್? ಅರಣ್ಯ ಹಕ್ಕು ಕಾಯ್ದೆ ವೈಯಕ್ತಿಕನ್ನು ಕೊಟ್ಟಿದ್ದಾರೆ, ಸಮುದಾಯದ ಹಕ್ಕು ಪತ್ರ ಕೊಟ್ಟಿದ್ದಾರೆ. ಈಗ ಅದು ಸಂಬಂಧಪಟ್ಟಂಗೆ ನಮ್ಮ ಟ್ರೈಬಲ್ ಆಫೀಸರ್ ಇದ್ದಾರೆ, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಹೇಳಿಯಪ್ಪ ಅದ್ರ ದಾಖಲೆಗಳು ಸಮೇತ ಸಮುದಾಯದ ಮುಂದೆ ಇಡಿ ಸರ್. ನಿಮ್ಮ ಹತ್ರ ಇದೆಯಪ್ಪ ಸಮುದಾಯದ ಹಕ್ಕು ಪತ್ರ? ಅವರೇ ಕೇಳಿ. ಗಡಿ ಮಾತ್ರ ಗುರುತಿಸಿದ್ದಾರೆ. ನಮ್ಮ ಹಕ್ಕುಗಳು ಎಲ್ಲೆಲ್ಲಿದೆ ಅಂತ ಎಲ್ಲೂ ಗುರುತಿಸಿಲ್ಲ ಸರ್. ನಮ್ಮ ಜಮ್ಮಗಳಾಗಲಿ, ನಮ್ಮ ಸ್ಮಶಾನಗಳಾಗಲಿ, ನಮ್ಮ ಏನು ನಾವು ಹಳೆ ಹಿಂದೆ ಇದ್ದಂಥ ಸ್ಥಳಗಳು ನಮ್ಮ ಕೈ ಮಾರ್ಗಗಳಿದ್ದು ನಮ್ಮ ಮೈಸೂರು ಸಂಬಂಧಪಟ್ಟಂಗೆ ಹೇಳ್ತೀವಿ ನಾವು. ಇದುವರೆಗೂ ಕೊಟ್ಟಾಗಿದೆ. ಅದರಲ್ಲಿ ಎಸ್ ವಿ ಕೋಟೆ 14 ಎಷ್ಟು ಸರ್ 38. ಯಾರು ಕೊಟ್ಟಿದ್ದು? ನಮ್ಮ ಟ್ರೈಬಲ್ಗಳ ಇದು ಸಮುದಾಯ ಟ್ರೈಬಲ್ ಎರಡಿದೆ ಸರ್. ಸಮುದಾಯ ಕಳಿಸಿಡೋದಲ್ಲ, ಗಲಾಟೆ ಮಾಡೋರು ಸ್ವಲ್ಪ ಇದನ್ನೆಲ್ಲ ಕೇಳಿದ. ಇವರು ಸುಮಾರು ಈಗ ಸಾಕಷ್ಟು ಮೊನ್ನೆ ಎಲ್ಲ ಆಡಿದ ವಿಷಯ ತಿಳಿಸಿ ಬಂದವರಿಗೆ ಎಲ್ಲರಿಗೂ ಮೊನ್ನೆಲ್ಲ ನೀವು ವಿಷಯ ತಿಳಿಸೋರಿಗೆ ಎಲ್ಲರಿಗೂ ಸ್ವಲ್ಪ ಅದು ನೀವು ಕಿವಿಗೆಲ್ಲ ಮುಟ್ಟಿರಬಹುದು, ಸ್ವಲ್ಪ ಭಯನಾಗಿರಬಹುದು. ಭಯದ ರೀತಿಯಲ್ಲಿ ಅವರು ತಿಳಿಸಿ ಬಂದಿರೋದು. ಯಾವ ರೀತಿ ಭಯ ಅಂದರೆ ನನಗೊಂದು 2-3 ಕಾನೂನು ತಂದುಬಿಟ್ಟು ನಾನು ಭಯ ಕೊಟ್ಟವರಿಗೆ ಯಾವುದಲ್ಲ, ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನವನ, ಹುಲಿ ಯೋಜನೆ, ಮತ್ತು ಅದರ ಜೊತೆ ಇನ್ನೊಂದು ಕಾಯ್ದೆ ತಂದವರಿಗೆ ಪ್ಯಾಸ ಕಾಯ್ದೆ ಅಂತೇಳಿ. ಅದಲ್ಲಂತೂ ಕಾಲು ಇರಿಸಬೇಡ ಕಾಡುಗಳಿಗೆ, ಅಲ್ಲೇ ಗುಂಡು ಅಲ್ಲೇ ಸೂಟು, ಆ ರೀತಿನ ಕಾನೂನು ಅದು. ಅದ್ರಂಗೆ ಆದಿವಾಸಿನೇ ಕೊಲಾಲೆ ಮಾಡೋದು ಇಂಥ ಕಾನೂನು ತಂದೋಡವರು ಅಂದಲೇಗ ಆ ಕಾನೂನು ಬರ್ತದ್ರೆ ಅವ್ರ ಕಾನೂನು ಅವ್ರಿಗೆ ಮಾಡಿರೋದು. ಆ ಕಾನೂನು ನನ್ನ ಕೇಳಿ ಬದುಕಿಲ್ಲ, ನನ್ನ ಬದುಕಿ ಬಂದಿರೋದು ನನ್ನ ಜಮ್ಮ, ನನ್ನ ದೇವರು, ನನ್ನ ಮಸಾಣ ಮತ್ತು ನನ್ನ ಮರಗೆಡ್ಡೆ ಕಟ್ಟೆ ಬುಡ ಇದನ್ನು ಬದುಕಿ ಬಂದಿರೋರು. ನಂಗೆ ಯಾರು ಗಂಜಕ್ಕಂತ ಕಾಣಿ ಈಗ ಸ್ವತಂತ್ರ ಬದುಕಿ ಬಂದವರು ಸ್ವತಂತ್ರ ಬದುಕಬೋದು. ಅದ್ರಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ತವೆ, ಅದನ್ನ ಧೈರ್ಯ ಮೇಲೆ ಎದುರಿಸೋಕ್ಕಷ್ಟೇ. ಯಾವುದು ತೊಂದರೆಗಳೇ ಬರ್ತಾನೆ ನೆನ್ನೆವನ್ನ ನೀವು ಕೇಳೋದಲ್ಟು ಸ್ವಲ್ಪ ಎದುರಿಸಿ ಧೈರ್ಯ ಮಾಡಿ ಕೇಳೋಕ್ಕೆ. ಅದು ಓದ್ಬಿಟ್ಟ ಮೇಲೆ ಅಂಜಕ್ಕಂತ ಕಾಣಿ ಮನುಷ್ಯನಾಗಿ ಹುಟ್ಟಿದವ ಯಾರಿಗೊಂದು ಜಯ ಕಾಣಿ, ಅವ್ರಿಗೊಂದಲ್ಲ ನನಗೊಂದು ಜಯ ಕಾಣಿ. ಅವ್ರ ತಲೆ ಗನ್ನು ಕೋಬಿ ಪಟದಲ್ಲಿ ಇರ್ತದೆ, ಯಾಕಂದ್ರೆ ಯಾವ್ದು ಕಾಣಿ ದಿಲ್ಲುರುಳೆ ಅದು ಒಂದು ಸಾಕು ನನಗೆ ಧೈರ್ಯ ಮಾಡಲ್ಲ. ಆದರೆ ಕುಸ್ತಿ ಮಾಡಿ ಅಲ್ಲ ಆತಂದ ನಾವೊಬ್ಬರ ಜೊತೆ ಲಡಾಯಿ ಮಾಡಿ ಅವ್ರ ಜೊತೆ ಹೊಡೆದಾಡಿ ಅವ್ರನ್ನೇ ಹೊಡೆದು ತಲೆ ಹೊಡೆದು ಕೈಲಿ ಮುರ್ತು ಕೊಲೆ ಮಾಡಲ್ಲ ನಾವು ಬದುಕೋದು. ಆ ಕಾಲ ನಾವು ತಾತ ಬದುಕಿರೋದು ನಂಬಿಕೆ ಮೇಲೆ. ಕಾಡಿನ ಗಿಡ ಮೂಲಿಕೆ ಮೇಲೆ ನಂಬಿದ್ದೇವೆ, ನಂಗೆ ಕಾಡಿನ ಮರ ಗೆಡ್ಡೆಯಲ್ಲಿ ನಂಬಿದ್ದೇನೆ, ಕಾಡಿನ ದೇವ್ರನ್ನ ನಂಬಿದ್ದೇವೆ, ಕಾಡಿನ ಹುತ್ತನೇ ನಂಬಿ ಬಂದಿದ್ದೇವೆ. ನಂಗೆ ಕಾಡಿನ ಕೊಲ್ಲಿ ಹಳ್ಳ ನೀರು ಕೊಡ್ತಾ ನಂಬಿ ಬದುಕಿದ್ದಾರೆ. ನಂಬಿಕೆ ನನಗಾಗ ಚಾಲೆಂಜ್ ಕಾಣಿ, ಮತ್ತು ನನಗೆ ಅದನ್ನ ಬೇಕಂತ ಆಸೆ ಕಾಣಿ. ಆಸೆ ಪಟ್ಟಿದಾರ್ಯ ಆಸೆ ಪಟ್ಟಿದಾರೆ. ಕಾಡೆಲ್ಲ ಫುಲ್ಲು ನಂಗೆ ಆಗ್ಬೋದು. ತೋಟ, ತೆಂಗಿನ ತೋಟ, ಅಡಿಕೆ ತೋಟ ಎಲ್ಲ ಕೊಲ್ಲಿ ಮಾಡಿಬಿಟ್ರು. ಆ ಥರ ಆಸೆ ಪಟ್ಟವರಲ್ಲ. ನನ್ನ ನಂಬಿಕೆ ಮೇಲೆ ಬದುಕಿರೋರು. ಆ ನಂಬಿಕೆ ನನಗೆ ಉಳಿಸಾಡು ಇಡೀ ಕಾಡಿಗೆ ಕಾಳು. ಇನ್ನು 3 ಕುಂಟೆ 2 ಕುಂಟೆ 1 ಕುಂಟೆ ನನಗೆ ಬೇಡ, ಕಾಡು ಕೊಟ್ಟು ಬಿಡು, ನನಗೆ 2 ಎಕರೆಗಳು ಮಾಡ್ತೀವಿ 3 ಎಕರೆಗಳು ಮಾಡ್ತೀವಿ ಅಲ್ಲಿ ಬಂದು ನೋಡೆ ಕೊಡೋದಿಲ್ಲ ಸರ್ಕಾರ. ಅವ್ರು ಸಂದೇಹ ಬದುಕಿದ್ದಾರೆ, ಅವ್ರನ್ನ ತೊಂದರೆ ಕಾಣಿ ಅವ್ರಿಗೆ ಸಪೋರ್ಟ್ ಮಾಡುವಂತ ನೀವು ಎಲ್ಲ ಅಧಿಕಾರಿಗಳು ಅವ್ರಿಗೆ ತಿಳಿಸಲು. ಅದು ಬಿಟ್ಟು ಕಾಡು ಬಿಟ್ಟು ಹೋಗು, ಕಾಡಲ್ಲಿ ಇರಬೇಡಲ್ಲ, ಅದಕ್ಕೆ ಯಾರಿಗೆ ಹಕ್ಕು ಕಾಣಿ ಇಸಿ ಹೇಳಿ ಮಾತು ಅವಕಾಶ ಕೊಟ್ಟು ಮಾಡಿದವ್ರಿಗೆಲ್ಲ ಮಾಡಿ ತಿಂದ್ಕೊಂಡಿರೋ ಜಾಗನ ಅದನ್ನ ಉಳ್ಸಕ್ಕೂ ಅವ್ರ ಬಿಡಲ್ಲ. ಈಗ ಕರೆಂಟ್ ಕೊಟ್ಟು ಈಗ ಏನ್ ಮಾಡ್ಯಾವ್ರ, ಇವಾಗ ಇದು ಮಾಡಿದ್ದಾರೆ, ಸವಾರಿ ಮಾಡ್ಕೊಂಡು ತಿರ್ಗುತ್ತವ್ರ. ಅದನ್ನ ನಾವು ನಿಮ್ಗೆಲ್ಲ ಒಂದ್ ಗಳಿಗೆ ತಿಳಿಸ್ಬೇಕಂತ ತಂದಿದ್ದು. ತಿಳಿಸ್ಬಿಟ್ಟು ಇನ್ನಿ ಅವ್ರಿಗೆ ರಬ್ಬಿಗಿರ್ತೀವಿ ನಾವು ಮಾಡ್ತೀವಿ. ಅವ್ನ ಅದ್ ಏನ್ ಮಾಡಿದ್ರು ನಾವು ಬಿಡಲ್ಲ ಇನ್ನಿ ಅಲ್ಲೇ ನಡಿಯಕ. ಬಿಡೋದೇ ಇಲ್ಲ, ನಡಿಯಕ ಬಿಡೋದೇ ಇಲ್ಲ. ಅಲ್ದೋದ್ರೆ ಅವ್ರು ಸಾಯ್ಬೇಕು, ಅಲ್ದೋದ್ರೆ ನಾವು ಸಾಯ್ಬೇಕು.
ಇದಕ್ಕೆ ಸವಾರಿಗಲ್ಲ, ನಾವು ಜೀವನಕ್ಕೆ ಅಲ್ಲಿಯೇ ಪೂತೆಲ್ಲ ನಾವೆಲ್ಲ ಹಾಕಿರೋದು. ಅದೆಲ್ಲ ಮೆಟ್ಕೊಂಡು ಅವ್ರು ಹೋದ್ರೆ ಅವ್ರಿಗೆ ಹೇಳಿದ್ರೆ ಕೇಳಲ್ಲ. ಅದಕ್ಕೆ ಬಾವಿಲಿ ಏರ್ಲಿ ನಾವು ಬಿಡೋದೇ ಇಲ್ಲ. ಬಿಡೋದೆಲ್ಲ ಆನೆ ತಟ್ಟಿ ಮನೆ ಬಿದ್ದು 3 ವರ್ಷ 4 ವರ್ಷ ಆಗಿದೆ. ಅದನ್ನ ಒಂದು ತೀರ್ಮಾನ ಸರ್ಕಾರಕ್ಕೆ ಹೇಳಿದ್ರೆ ಅದು ತೀರ್ಮಾನ ಕೊಟ್ಟು ಇನ್ನೂ ಒಂದು ಆಗಿಲ್ಲ. ಅದನ್ನ ಒಂದ್ ಗಳಿಗೆ ನಾನು ಇನ್ನು ಅವ್ರು ಕೊಡ್ದೋದ್ರೆ ನಾನು ಕಾಡಿಂದ ತಕೊಂಡು ಬಂದು ಮನೆ ಕಟ್ತೀನಿ. ಇನ್ನು ಮಳೆ ಬಂದ್ಬಿಡ್ತೆ, ಆ ಉತ್ತಿ ಏನಾರು ನನ್ಗೆ ಮಾಡ್ಬೇಕು. ಇದಕ್ಕೆ ಒಂದು ಗಳಿಗೆ ನಾನು ಕೇಳ್ಕೊತೀನಿ. ನಿಮ್ಮ ಹೆಸರು? ನಾನು ಮೀನಾಕ್ಷಿ, ಯಾವ ಹಾಡಿಯನ್ನು? ಬಾವಿಲಿ ಆಡಿ. ಹಾ, ಏನು ಹವನುಗಳಿದೆ ಅದನ್ನ ಅವರು ಮಾತಾಡ್ತಾರೆ. ಸ್ವಲ್ಪ ಇನ್ನೂ ಹತ್ರ ಹೆಪ್ಪಾರಿ ಆಕ್ಟದ ಬಗ್ಗೆ ಇರುವಂತ ಪ್ರಿಯಾಂಬಲ್ ಅನ್ನ ಸ್ವಲ್ಪ ಜನರಿಗೆ ಓದಿ ಹೇಳ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಪ್ರಿಯಾಂಬಲ್ ಆಗ್ತಾ ಬುಕ್ ನಂಗೆ ತಕ್ಕ ಅರ್ಥ ಹಾಕಿದ್ರೆ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರೆ ಈ ವಿಷಯದಲ್ಲಿ, ಇಲ್ಲ ಡಿಸ್ಮಿಸ್ ಮಾಡಿದ್ರೆ ಕ್ರಮ ತಗೊಂಡಿದ್ದಾರೆ ಈ ವಿಷಯದಲ್ಲಿ. ಆಡಿ ಅರಣ್ಯ ಮಸೂದೆ ಜಾರಿ ಮಾಡೋ ವಿಷಯದಲ್ಲಿ ವಿಳಂಬ ಮಾಡಿರೋರಿಗೆ ಅಥವಾ ಮಾಡದೆ ಹೋಗ್ತಂತ ಅಧಿಕಾರಿಗಳಿಗೆ ಯಾಕೆ ನೀವು ಕ್ರಮ ಕೊಡ್ತಾ? ಅಥವಾ ಇದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬಿಡೋಣ? ಬಂದವರು ನೆಕ್ಸ್ಟ್ ಬಂದವ್ರು ಮಾಡ್ಕೊಳ್ಳಿ. ನಿಮಗೆ ಜವಾಬ್ದಾರಿ ಇಲ್ವಾ ಸರ್ ಆಗಿರೋರಿಗೆ? ಯಾರು ಜವಾಬ್ದಾರಿ ತಗೋಬೇಕಿಲ್ಲ? ಅರಣ್ಯ ಕಮಿಟಿ ಆದಿವಾಸಿಗಳ ಜವಾಬ್ದಾರಿ ತಗೋಬೇಕ? ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಸರ್ ಇದ್ರ ಬಗ್ಗೆ ಇದು ಕ್ರಮ ತಗೊಳ್ಳಕ್ಕೆ ಬರ್ತಾ ಇಲ್ಲ? ಮತ್ತೆ ಎರಡನೇ